ವೀಕ್ಷಕರೇ, ನಿತ್ಯ ವಿಶೇಷ ಕ್ರಮಕ್ಕೆ ಸ್ವಾಗತ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಾವು ಯಾರನ್ನಾದರೂ ಒಲಿಸಿಕೊಳ್ಳಬೇಕೆಂದರೆ ನಾವು ಅವರಿಂದ ಏನಾದರೂ ಕೆಲಸವನ್ನು ಮಾಡಿಸಿಕೊಳ್ಳಬೇಕಾದ್ರೆ ಅವರಿಗೆ ಇಷ್ಟವಾದಂತಹ ಬಟ್ಟೆ ಆಗಿರಬಹುದು, ತಿನಿಸಾಗಿರಬಹುದು ಮತ್ತು ಅವರು ಇಷ್ಟಪಡುವಂತಹ ಯಾವುದಾದ್ರೂ ವಸ್ತುಗಳನ್ನು ಅವರಿಗೆ ನೀಡಿ ಅವರ ಹತ್ತಿರ ಕೆಲಸವನ್ನು ಮಾಡಿಸಿಕೊಳ್ಳುವುದು ಒಂದು ಕಡೆಯಾದರೆ, ಮತ್ತೊಂದು ವಿಷಯವೇನೆಂದರೆ ನಾವು ಅವರ ಮೇಲೆ ಇಟ್ಟಂತಹ ಪ್ರೀತಿ ಆಗಿರಬಹುದು ಅಥವಾ ಭಕ್ತಿ ಆಗಿರಬಹುದು, ಅದಕ್ಕೋಸ್ಕರನಾದರೂ ನಾವು ಏನು ಮಾಡ್ತೀವಿ, ಅವರಿಗೆ ಇಷ್ಟವಾದಂತಹ ವಸ್ತು ಅಥವಾ ಪದಾರ್ಥಗಳನ್ನ ನೀಡಿ ಅವರನ್ನ ಖುಷಿ ಪಡಿಸ್ತೀವಿ. ಹಾಗೆಯೇ ನಾವು ಆರಾಧಿಸುವಂತಹ ನವರಾತ್ರಿಗಳಲ್ಲಿ ಪೂಜಿಸುವಂತಹ 9 ದೇವಿಗಳ ಒಂದು ಇಷ್ಟವಾದ ಹೂವುಗಳನ್ನ ಆಕೆಗೆ ಅರ್ಪಿಸಿದ್ದೇ ಆದಲ್ಲಿ ತಾಯಿ ಜಗನ್ಮಾತೆ ದುರ್ಗೆಯು ಇನ್ನಷ್ಟು ಪ್ರಸನ್ನಗೊಂಡು ನಮಗೆ ಆಶೀರ್ವದಿಸುತ್ತಾಳೆ ಮತ್ತು ನಮ್ಮ ಸಕಲ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾಳೆ. ಹಾಗಾಗಿ ನವರಾತ್ರಿಯಲ್ಲಿ 9 ದೇವಿಯ ಸ್ವರೂಪದಲ್ಲಿರುವಂತಹ ದುರ್ಗೆಯು ಇಷ್ಟಪಡುವಂತಹ ಮಂಗಳಕರವಾದಂತಹ ಹೂವುಗಳು ಯಾವುವು ಎನ್ನುವುದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀವಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ದುರ್ಗೆಯ 9 ಅವತಾರಗಳಿಗೆ ನೀವು ಅರ್ಪಿಸಬಹುದಾದಂತಹ 9 ನವರಾತ್ರಿಯ ಹೂವುಗಳು ಯಾವುವೆಂದರೆ, ನವರಾತ್ರಿಯ ಪೂಜೆಯ ಮೊದಲನೆಯ ದಿನದಂದು ಭಕ್ತರು ಅತ್ಯಂತ ಮಂಗಳಕರವಾದಂತಹ ಹೂವುಗಳಲ್ಲಿ ಒಂದಾದ ದಾಸವಾಳವನ್ನು ಬಳಸ್ತಾರೆ. ಭಕ್ತರು ಇದನ್ನು ಶೈಲಪುತ್ರಿ ಮಾತೆಗೆ ಅರ್ಪಿಸುತ್ತಾರೆ, ಏಕೆಂದರೆ ಇದು ದೈವಿಕ ಪ್ರಜ್ಞೆಯನ್ನು ಹೊರಸೂಸುತ್ತದೆ. ಈ ಸುಂದರವಾದಂತಹ ದಾಸವಾಳ ಹೂವು ಆರೋಗ್ಯ, ಸೌಂದರ್ಯ ಮತ್ತು ಅಮರತ್ವವನ್ನು ಪ್ರತಿನಿಧಿಸುತ್ತದೆ. ಇನ್ನು ನವರಾತ್ರಿಯ 2ನೆಯ ದಿನದಂದು ಭಕ್ತರು ಬ್ರಹ್ಮಚಾರಿಣಿ ಮಾತೆಗೆ ಸೇವಂತಿಗೆ ಹೂವನ್ನು ಅರ್ಪಿಸುತ್ತಾರೆ. ಪೂಜಾ ವಿಧಿವಿಧಾನಗಳಲ್ಲಿ ಬಳಸುವ ಅತ್ಯಂತ ಪವಿತ್ರ ಹೂವುಗಳಲ್ಲಿ ಇದು ಒಂದಾಗಿದ್ದು, ಸೇವಂತಿಗೆ ಶುದ್ಧತೆ ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತದೆ ಮತ್ತು ದೀರ್ಘಾಯುಷ್ಯದ ಕಲ್ಪನೆಯನ್ನು ಕೂಡ ಸಾಕಾರಗೊಳಿಸುತ್ತದೆ. ಇನ್ನು ನವರಾತ್ರಿಯ ಆಚರಣೆಯ 3ನೆಯ ದಿನದಂದು ಭಕ್ತರು ಮಾ ದುರ್ಗಾ ಮಾತೆಯ ಅತ್ಯಂತ ಪ್ರೀತಿಯ ಹೂವಾದಂತಹ ಕಮಲದ ಹೂವನ್ನು ಆಕೆಯ ಇನ್ನೊಂದು ಸ್ವರೂಪವಾದಂತಹ ಚಂದ್ರಘಂಟಾ ದೇವಿಗೆ ಅರ್ಪಿಸುತ್ತಾರೆ. ಈ ನವರಾತ್ರಿ ಹೂವು ಆತ್ಮವು ನಕಾರಾತ್ಮಕ ಶಕ್ತಿಗಳಿಂದ ಬೇರ್ಪಡುವುದನ್ನು ಪ್ರತಿನಿಧಿಸುತ್ತದೆ. ಇನ್ನು ನವರಾತ್ರಿಯ ಆಚರಣೆಯ 4ನೆಯ ದಿನದಂದು ಭಕ್ತರು ರಾತ್ರಿಯ ರಾಣಿ ಎಂದು ಕರೆಯಲ್ಪಡುವ ಮಲ್ಲಿಗೆಯನ್ನ ಕುಷ್ಮಾಂಡ ದೇವಿಗೆ ಅರ್ಪಿಸುತ್ತಾರೆ. ಮಲ್ಲಿಗೆಯು ಬಲವಾದ ಪರಿಮಳವನ್ನು ಹೊಂದಿದ್ದು ಪ್ರೀತಿ, ಶುದ್ಧತೆ ಮತ್ತು ಸೌಂದರ್ಯವನ್ನು ಸಂಕೇತಿಸುತ್ತದೆ. ಇನ್ನು ನವರಾತ್ರಿಯ ಆಚರಣೆಯ 5ನೆಯ ದಿನದಂದು ಭಕ್ತರು ಸ್ಕಂದ ಮಾತೆಗೆ ಹಳದಿ ಗುಲಾಬಿಯನ್ನು ಅರ್ಪಿಸುತ್ತಾರೆ. ಈ ನವರಾತ್ರಿಯ ಹೂವು ಆಶೀರ್ವಾದವನ್ನು ಪಡೆಯುವ ಒಂದು ಮಾರ್ಗವಾಗಿದ್ದು ಹೊಸ ಆರಂಭ, ಸಂತೋಷವನ್ನು ಸಂಕೇತಿಸುತ್ತದೆ. ಇನ್ನು ನವರಾತ್ರಿ ಹಬ್ಬದ 6ನೆಯ ದಿನದಂದು ಮಾರಿಗೋಲ್ಡ್ ಅಂದರೆ ಚೆಂಡು ಹೂವನ್ನು ಕಾತ್ಯಾಯಿನಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಅರ್ಪಿಸಲಾಗುತ್ತದೆ. ಪೂಜಾ ವಿಧಿವಿಧಾನಗಳಲ್ಲಿ ಇದು ಸಾಮಾನ್ಯವಾಗಿ ಬಳಸುವ ಹೂವುಗಳಲ್ಲಿ ಒಂದಾಗಿದ್ದು, ಈ ಮಂಗಳಕರ ಹೂವು ನಕಾರಾತ್ಮಕ ಮತ್ತು ದುಷ್ಟ ಶಕ್ತಿಗಳನ್ನು ದೂರವಿಡುತ್ತದೆ. ಇದು ಶುದ್ಧತೆ, ಉಷ್ಣತೆ ಮತ್ತು ಉತ್ಸಾಹವನ್ನು ಸಂಕೇತಿಸುತ್ತದೆ ಮತ್ತು ಪ್ರತಿನಿಧಿಸುತ್ತದೆ. ಇನ್ನು ನವರಾತ್ರಿ ಆಚರಣೆಯ 7ನೇ ದಿನದಂದು ಭಕ್ತರು ಮಾತೆ ಕಾಳರಾತ್ರಿಗೆ ಫ್ಯಾಸಿಫ್ಲೋರಾ ಅಥವಾ ಫ್ಯಾಷನ್ ಫ್ಲವರ್ ಅನ್ನು ಅರ್ಪಿಸುತ್ತಾರೆ. ಇದು ವಿಶಿಷ್ಟ ಮತ್ತು ಅಮೂರ್ತ ವಿನ್ಯಾಸವನ್ನು ಹೊಂದಿರುವಂತಹ ಅತ್ಯಂತ ಸುಂದರವಾದಂತಹ ನವರಾತ್ರಿ ಹೂವುಗಳಲ್ಲಿ ಒಂದಾಗಿದೆ. ಅದರ ವಿಶಿಷ್ಟ ಬಣ್ಣ ಮತ್ತು ವಿನ್ಯಾಸದಿಂದಾಗಿ ಜನರು ಫ್ಯಾಸಿಫ್ಲೋರಾವನ್ನು ಕೃಷ್ಣ ಕಮಲ ಎಂದು ಕರೆಯುತ್ತಾರೆ. 8ನೆಯ ದಿನದ ನವರಾತ್ರಿಯ ಆಚರಣೆಯಲ್ಲಿ ಮಹಾಗೌರಿಗೆ ಅದರ ಸುವಾಸನೆಗೆ ಹೆಸರುವಾಸಿಯಾದಂತಹ ಸುಂದರವಾದಂತಹ ಕಣ್ಮನ ಸೆಳೆಯುವ ಹೂವು ಇದಾಗಿದ್ದು, ಅರೇಬಿಯನ್ ಮಲ್ಲಿಗೆ ಅಥವಾ ಮೋಗ್ರಾವನ್ನು ಅರ್ಪಿಸುತ್ತಾರೆ. ಈ ನವರಾತ್ರಿಯ ಹೂವು ಶುದ್ಧತೆ ಮತ್ತು ಸೌಂದರ್ಯವನ್ನು ಸಂಕೇತಿಸುತ್ತದೆ. ಅಲ್ಲದೆ ಆಚರಣೆಯ 8ನೇ ದಿನದಂದು ಇದು ಹೆಚ್ಚಿನ ಜನರ ಆಯ್ಕೆಯಾಗಿದೆ. ನವರಾತ್ರಿಯ 9ನೇ ದಿನದಂದು ಅರ್ಪಿಸಲಾಗುತ್ತದೆ. ಹೆಚ್ಚಿನ ಜನರು ಈ ಹೂವನ್ನು ನವರಾತ್ರಿಯ ಆಚರಣೆಯ 9ನೇ ದಿನದಂದು ಅರ್ಪಿಸುತ್ತಾರೆ. ಚಂಪಾ ಇದು ಪ್ರೀತಿ, ಶುದ್ಧತೆ ಮತ್ತು ಭಕ್ತಿಯನ್ನು ಸಂಕೇತಿಸುತ್ತದೆ ಮತ್ತು ಭಕ್ತರು ಇದನ್ನು ಧಾರ್ಮಿಕ ಅರ್ಪಣೆಗಳಲ್ಲಿಯೂ ಕೂಡ ಬಳಸುತ್ತಾರೆ.